ಹಲೋ. ಹಲೋ. ನಾನು ಕಣಪ್ಪ. ರಾಮು. ಗೊತ್ತಾಯ್ತು, ಹೇಳು. ಏನ್ ಮಾಡ್ತಿದ್ದೀ? ಓ, ಏನಿಲ್ಲಪ್ಪ, ಮನೇಲಿದ್ದೀನಿ. ಕೆಲ್ಸಕ್ಕೆ ಹೋಗಿಲ್ವಾ? ಇವಾಗ ಹೊರಡ್ಬೇಕು. ಏನ್ ಸಮಾಚಾರ? ನಿಮ್ಮ ಮಗ ಏನಂತೂ ನಮ್ಮ ಮನೆಗೆ ಬಂದು ಪಾಪ ಇಷ್ಟ ಆಯ್ತಾ ಇಲ್ವೋ? ಹಳ್ಳಿ ಬೇರೆ ನಮ್ಮದು. ಆಮೇಲೆ ಒಂದು ನಾಟಿ ಕೋಳಿನೂ ತಂದು ಮಡಗಿದ. ಇಕ್ಕಿ ಕಳ್ಸೋದ ಅಂದರೆ ಒಂಟೆ ಹೋಗೋದಲ್ಲ. ಏನು ಬೇಜಾರು ಗೀಜಾರು ಮಾಡ್ಕೊ ಹೊಂಟೋಯ್ತೋ ಹೆಂಗೋ ಅಂತ ಅದಕ್ಕೆ ನಮ್ಮ ಮನೇಲಿ ಹಂಗೆ ಅಂತಿದ್ಲು. ಅದಕ್ಕೆ ಫೋನ್ ಮಾಡಿದೆ ನಿನಗೆ ಕೇಳೋದ ಅಂದ್ಬಿಟ್ಟು. ಏನಾರು ಅಂತಿತ್ತಾ? ಅಯ್ಯೋ ಇಲ್ಲಪ್ಪ, ಆ ಥರ ಏನಿಲ್ಲ. ತುಂಬ ಚೆನ್ನಾಗಿದ್ದಾನೆ, ತುಂಬ ಖುಷಿಯಿಂದಿದ್ದಾನೆ. ನಿಜವಾಗ್ಲೂ ಅವನು 2-3 ದಿನ ಹಳ್ಳಿ ಉಳ್ಕೊಂಡಿದ್ದು ನಂಗೆ ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿಗೆ ಹೋದ್ರು ನಾನು ಒಂದಿನೂ ಮನೆ ಬಿಟ್ಟಿರಲಿಲ್ಲ. ಆದ್ರೂ 2 ದಿನ 3 ದಿನ ಅಲ್ಲಿ ಉಳ್ಕೊಂಡವನೇ ಅಂದರೆ ಗೌರಿ ಇಷ್ಟ ಆಗಿದ್ದಾಳೆ ಅಂತ ಅರ್ಥ ತಾನೆ. ಅದಕ್ಕೆ ಕಣಪ್ಪ, ಬಾಲ್ವಂತದಿಂದ ಮದುವೆ ಮಾಡ್ಬಿಟ್ಟು ನಾಳೆ ದಿವಸಕ್ಕೆ ನಾವೇ ಕಣ್ಣು ಬಾಯಿ ಬಿಡ್ಬೇಕಾಯ್ತದೆ. ಯಾಕೆ ಅಂದರೆ ನಿನ್ನ ಮಗ ಸಿಟಿಲಿ ಬೆಳ್ದಿರೋನು, ನಮ್ಮ ಹೆಣ್ಣು ಹಳ್ಳಿದು. ಅದಕ್ಕೂ ಇದಕ್ಕೂ ತಾಡಿ ಅದ್ದದ. ಅದಕ್ಕೆ ಕಣಪ್ಪ, ಏನು ಇಷ್ಟ ಆಗಿದ್ದದ ಹೆಂಗೆ ಅಂದ್ಬಿಟ್ಟು ಕೇಳಿ ಕೇಳಿ ಅಂದ್ಕೊಂಡ ಮಟ್ಟೇವಳು ಏನು ಫೋನ್ ಮಾಡು ಅಂದ್ಕೊಂಡು ಭಾಳ ಹಿಂಸೆ ಹಾಕಬಿಟ್ಲು. ಅದಕ್ಕೆ ಮಾಡಿದೆ. ನೋಡ್ರಮ್ಮು, ನಾನು ಅವತ್ತು ಹೇಳಿರೋ ಅದೇ ಮಾತು, ಇವತ್ತು ಅದೇ ಮಾತು. ನನ್ನ ಮಗನ ಬಗ್ಗೆ ನೀನು ತಲೆಗೆಡ್ಸ್ಕೊಬೇಡ. ನನ್ನ ಮಗ ಯಾವತ್ತೂ ನಾನು ಹೇಳಿದ ಮಾತನ್ನೇ ಕೇಳ್ತಾನೆ. ಸರಿ ಕಣಪ್ಪ, ಅಷ್ಟಾರು ಸರಿ. ಭಾಳ ಬುದ್ಧಿವಂತ ನಿನ್ನ ಮಗ ಮಾತ್ರ. ನಮ್ಮ ಮನೆಯವ್ರಿಗೆಲ್ಲ ಭಾಳ ಇಷ್ಟ ಆಗದೆ. ಏನು ಒಂದು ಚೂರಾರಿ ಅಹಂಕಾರ ಇಲ್ವಲ್ಲೋ. ಭಾಳ ಒಳ್ಳೆ ಹುಡುಗ ಮಾತ್ರ. ನನ್ನ ಮಗ ಆ ಥರ ಅಹಂಕಾರ ಆಡಲ್ಲಪ್ಪ. ಎಲ್ಲ ಕಡೆನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾನೆ. ಸರಿ ಜಯದೇವು, ಅದಕ್ಕೆ ಫೋನ್ ಮಾಡಿದೆ. ಏನು ಎಂತು ಅಂದ್ಬಿಟ್ಟು. ಆಮೇಲೆ ನಾನು ಇರ್ತೀನುವೆ. ರಾಮು, ಒಂದ್ಸಲ ಬಾ ನೀನು ಬೆಂಗಳೂರಿಗೆ. ನೀನು ಹೆಂಡ್ತಿ ಎಲ್ಲನೂ ಕರ್ಕೊಂಡು ಹೋಗೋನೆಲ್ಲನು. ಬರದ ಸಿಕ್ಕೇಮೇದೆ. ಬತ್ತೀನಿ. ಮೌನುವೆ ನಾನು ಇರ್ತೀನಿ, ಕಳಿಸ್ಕೊಡ್ತೀನಿ. ಯಾರ ಅವ್ರನ್ನ ಬಂದ್ಬಿಡ್ತಾರೆ. ಸರಿ ರಾಮು, ನಿನ್ಗೆ ಯಾವ ಥರ ಆಗುತ್ತೆ ಮಾಡು. ಸರಿ ಆಯಿತು. ನಾನು ಅಲ್ಲಿ ತಕ್ಕ ಬಂದೀನಿ, ಆಮೇಲೆ ಮಾಡ್ತೀನಿ. ಸರಿ ರಾಮು, ಆಯಿತು. ವಾಟ್ ನಾನ್ ಸೆನ್ಸ್. ಮಮ್ಮಿ 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 ಏನಮ್ಮ? ಏನು ಮಮ್ಮಿ ಏನಿದು? ಬ್ರೋ ನೋಡಿದ್ರೆ ನಾನು ಲೆಟರ್ ಕೊಟ್ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಯಾವ ಥರ ಬದಲಾವಣೆನೇ ಕಾಣ್ತಾ ಇಲ್ವಲ್ಲ. ಏನು ಹೇಳ್ತಾ ಇದೆಯಾ ನೀನು? ಮಮ್ಮಿ, ಡ್ಯಾಡಿಗೆ ಅವರು ಊರಿಂದ ಫೋನ್ ಮಾಡಿದ್ರು ಗೊತ್ತಾ ಇವಾಗ? ಏನು ಹೇಳ್ತಾ ಇದೆಯಾ ನೀನು? ನಿಜ ಮಮ್ಮಿ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಇಷ್ಟೊತ್ತವರೆಗೂ ಅವ್ರನ್ನ ಫೋನ್ ಮಾತಾಡೋದು ನನ್ನ ಕಿವಿಯಾರ ನಾನೇ ಕೇಳಿಸ್ಕೊಂಡಿದ್ದೀನಿ. ಏನು ಮಮ್ಮಿ, ಇಬ್ರು ಕೊಟ್ಟಿದ್ದಾನೆ ಇಲ್ವಾ? ಏನು ನಮಗೆ ನೀನು ಡಬಲ್ ಗೇಮ್ ಮಾಡ್ತಾ ಇದ್ದಾನೆ? ಯಾವ ಥರ ಆ ಹಳ್ಳಿ ಗುಗ್ರೆ ಕಟ್ಕೊಳಕ್ಕೆ ನಿಂತಿದ್ದಾನೆ ಹೇಗೆ? ಅಯ್ಯೋ ಕೂಲಮ್ಮ ಕೂಲ್. ಏನು ಎಲ್ಲ ಒಂದೇ ಸಲ ಮಾತಾಡ್ತಾ ಇದೆಯಾ? ಕೇಳ್ತೀನಿ ಇರೋ ಅವನ್ನೇ. ಅಭಿಯಾನ್ ಅಭಿಯಾನ್ ಅಭಿಯಾನ್, ಏನಿದೆಲ್ಲ? ನಿಮ್ಮ ಡ್ಯಾಡಿಗೆ ಹಳ್ಳಿಯಿಂದ ಫೋನ್ ಮಾಡಿದ್ರಂತೆ. ಇಲ್ಲ, ಮದುವೆ ಕ್ಯಾನ್ಸಲ್ ಮಾಡಕ್ಕೆ ಮಾಡಿರಬೇಕು. ಬ್ರೋ ಚೆನ್ನಾಗೇ ಮಾತಾಡಿದ್ದಾರೆ. ಎಂತ ಮದುವೆ ಕ್ಯಾನ್ಸಲ್ ಮಾಡ್ತಾರೆ? ಡ್ಯಾಡಿ ಚೆನ್ನಾಗೇ ಹೇಳ್ತಾ ಇದ್ರು, ನನ್ನ ಮಗನ ತುಂಬಾ ಇಷ್ಟಪಟ್ಟಿದ್ದಾನೆ ಹಾಗೆ ಹೇಗೆ ಅಂದ್ಬಿಟ್ಟು. ಮಮ್ಮಿ, ನಾನು ಕೊಟ್ಟಿದ್ದು ಆ ಹುಡುಗಿ ಕೈಲಿ. ಅವಳು ಹೋಗಿ ಗೌರಿ ಕೈ ಕೊಟ್ಟಿರ್ತಾಳೆ ಲೆಟರು. ಅವಳು ನೋಡ್ತಾಳೆ ಬಿಡಿ. ಇವ್ರಿಗೆಲ್ಲ ಏನು ಗೊತ್ತಿರುತ್ತೆ? ನಮಗೆ ಬೇಕಾಗಿರೋದು ಅದೇ ತಾನೇ. ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂತ ಡ್ಯಾಡಿ ಗೊತ್ತಾಗೋದು ಬೇಡ. ಅವ್ರ ಕಡೆಯಿಂದನೇ ಬರಲಿ ಅಂದ್ಬಿಟ್ಟು ತಾನೇ ನಾನು ಈ ಥರ ಮಾಡಿದ್ದು. ಅಲ್ಲ ಬಿ, ನಾನು ಎಷ್ಟು ಸಲ ಹೇಳಿದ್ದೀನಿ ಡ್ಯಾಡಿಗೆ ಡೈರೆಕ್ಟಾಗಿ ಹೇಳ್ಬಿಡಿ ನನಗೆ ಇಷ್ಟ ಇಲ್ಲ ಅಂದರೆ. ನೀನು ಕೇಳೋದೇ ಇಲ್ವಲ್ಲ. ಮಮ್ಮಿ, ಡ್ಯಾಡಿ ಮನ್ಸಿಗೆ ನೋವು ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ನಿಮಗೆ ಗೊತ್ತಲ್ಲ, ನಾನು ಯಾವತ್ತೂ ಅವ್ರಿಗೆ ಹಿಂತಿರ್ಕೊ ಮಾತಾಡಿಲ್ಲ. ಹೌದು, ಹಂಗೆ ಅನ್ಕೊಂಡೆ. ಅವರು ನಿಮ್ಮ ತಲೆ ಮೇಲೆ ಜೀರಿಗೆ ಹರಿತಾರೆ. ಅದು ಮಮ್ಮಿ, ನೀವು ತಲೆಗೆಡ್ಸ್ಕೊಬೇಡಿ. ಇದೆಲ್ಲ ಗಲಾಟೆ ಮಾಡ್ಕೊಂಡು ಮಾಡೋಂಥ ಕೆಲಸ ಅಲ್ಲ. ಸೈಲೆಂಟಾಗಿ ಕೆಲಸ ಮುಗಿಸ್ಬೇಕು. ನಾನು ಅದಕ್ಕೆಲ್ಲ ಹೇಳ್ಬಿಟ್ಟು ಬಂದಿದ್ದೀನಿ ತಾನೇ. ಸುಮ್ಮನಿರಿ. ಆ ಹುಡುಗಿಗೆ ಲೆಟರ್ ಕೊಟ್ಟಿದ್ದೀನಿ. ಅದನ್ನ ಆ ಗೌರಿಗೆ ತಗೊಂಡೋಗಿ ಕೊಟ್ಟಿರುತ್ತೆ ಹುಡುಗಿ. ಅವಳ ಕಡೆಯಿಂದನೇ ಕ್ಯಾನ್ಸಲ್ ಅಂತ ಬರುತ್ತೆ, ನೋಡ್ತಾ ಇರಿ. ಅಭಿ, ಆ ಥರ ಅನ್ಲೇ ಬೇಡ. ಅದೊಂದು ಲೆಟರ್ಗೆಲ್ಲ ಹೆದರ್ಕೊಳ್ಳಲ್ಲ. ಇಷ್ಟೊಂದು ದೊಡ್ಡ ಶ್ರೀಮಂತಿಗೆ ಸಿಗ್ತಾ ಇದೆ ಅಂದರೆ ಯಾರು ಬೇಡ ಅಂತಾರೆ ಬಿ? ಒಳ್ಳೆ ನಾನ್ಸೆನ್ಸ್ ಥರ ಮಾತಾಡ್ತಾ ಇದೆಯಲ್ಲ ನೀನು. ಅವ್ರಿಗೆಲ್ಲ ತಿನ್ನಕ್ಕೆ ಗೊತ್ತಿಲ್ಲ. ಅಂಥವ್ರಿಗೆ ಈ ಥರ ಉಪ್ಪರಿಗೆ ಸಿಕ್ಕಿದ್ರೆ ಬೇಡ ಅಂತಾರ? ಗಟ್ಕೆಟ್ಟವ್ರಿಗೆ ಈ ಥರ ಶ್ರೀಮಂತಿಗೆ ಸಿಗುತ್ತೆ ಅಂದರೆ ಯಾರಾದರೂ ಬೇಡ ಅಂತಾರ? ಎಲ್ಲೋ ಹುಡುಗಿ ಕೊಟ್ಟಿರುತ್ತೆ, ಅವಳೇ ಹರಿದು ಬಿಸಾಕಿರ್ತಾಳೆ. ನೋಡಿ ಮಮ್ಮಿ, ಆ ಥರ ಏನಾದರೂ ನಾನು ಡೈರೆಕ್ಟಾಗಿ ಡ್ಯಾಡಿ ಹತ್ರನೇ ಹೇಳ್ತೀನಿ ನನಗೆ ಇಷ್ಟ ಇಲ್ಲ ಅಂತ. ನಾನಂದ್ರೆ ಯಾಕೆ ಡ್ಯಾಡಿ ನಿಷ್ಠೂರ ಮಾಡ್ಕೊಳ್ಳೋದು ಅಂತ ಆ ಥರ ಹೇಳ್ತಾ ಇರೋದಷ್ಟೇ. ಅವಳೇ ಗೌರಿನೇ ಬೇಡ ಅಂತ ಹೇಳಿ ಅಂದ್ಬಿಟ್ಟು. ಬ್ರೋ, ನೀವು ಆ ಥರ ಕಾಯ್ಕೊಂಡು ಕುತ್ಕೊಂಡ್ರೆ ಇದು ಪ್ರೇಮಿಪುರ ಅಂತ ವಿಷಯ ಅಲ್ಲ. ಇವಾಗ ಏನು ಮದುವೆ ಆಗ್ತಾ ಇದೆಯಾ? ಒಂದು 2 days 4 days ವೇಟ್ ಮಾಡೋಣ, ನೋಡೋಣ. ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಐ ಡೋಂಟ್ ನೋ. ಮಮ್ಮಿ, ಯು ಡೋಂಟ್ ವರಿ, ಓಕೆ? ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಆ ಹುಡುಗಿ ಅಂತ ನಾನು ಮದುವೆಗೆ ಇಷ್ಟ ಇಲ್ಲ ಮಮ್ಮಿ, ಅದಂತೂ ಕ್ಲಿಯರ್. ಏನು ಮಾಡ್ತೀಯ ಏನು? ಅಲ್ಲ, ನೀನು ಕೊಟ್ಟಿರೋ ಪತ್ರ ಹುಡುಗಿ ಕೊಟ್ಟಿದೆಯೇ ಇಲ್ವೋ ಅದನ್ನು ಗೊತ್ತಾಗ್ತಾ ಇಲ್ವಲ್ಲ ಅಭಿಯಾನ್? ಮಮ್ಮಿ, ಕೊಟ್ಟಿರುತ್ತೆ, ನಾನೇ ಕೊಟ್ಟು ಕಳಿಸಿದ್ದೀನಿ. ಓಕೆ, ನೋಡೋಣ ಏನಾಗುತ್ತೆ. ಇನ್ನೊಂದು 2 days ವೇಟ್ ಮಾಡೋಣ, ಓಕೆನಾ? ಓಕೆ ಮಮ್ಮಿ. ನಾನು ನೋಡ್ತೀನಿ ಮತ್ತೆ. ಓಕೆ ಮಗನಿ, ಹೋಗ್ಬಿಟ್ಪಾ. ಮಮ್ಮಿ, ಇದ್ಯಾಕೋ ಸರಿ ಕಾಣ್ತಾ ಇಲ್ಲ. ಇಬ್ರಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಡೈರೆಕ್ಟಾಗಿ ಹೇಳಕ್ಕೇನು? ಇವಾಗ ನಾನು ಹೇಳಲ್ವಾ ಡ್ಯಾಡಿಗೆ? ಇಲ್ಲ ಸುಮ್ಮನಿರಮ್ಮ, ಅವನು ಹೇಳ್ತಾರೋ ಸರಿನೇ. ನಿಮ್ಮ ಡ್ಯಾಡಿನ ಎದುರಾಕೊಂಡ್ರೆ ಯಾವತ್ತೂ ನಿಮ್ಗೆ ಸಿಗಲ್ಲ. ಇವಾಗ ನೋಡು ನನಗೆ ಯಾವ ಥರ ಮಾತಾಡ್ತಾರೆ. ಅಭಿಯಾನ್ ಹೇಳ್ತಾರೋ ಸರಿ, ಅವಳೇ ಕೆಟ್ಟೋಳಾಗಲಿ ಬಿಡು. ನನ್ನ ಮಗ ಯಾಕೆ ಕೆಟ್ಟೋನಾಗಬೇಕು? ಏನು 2 days ವೇಟ್ ಮಾಡಿದ್ರೇನು ಅಲ್ವಾ? ಅದೇನೋ ಮಮ್ಮಿ, ನನಗಂತೂ ಇದರಲ್ಲೆಲ್ಲ ನಂಬಿಕೆ ಇಲ್ಲ. ಆ ಪತ್ರ ಹುಡುಗಿ ನೋಡಿರ್ತಾನೆ, ಯಾಕೆ ಬೇಡ ಅಂತಾಳೆ? ಇಷ್ಟು ಶ್ರೀಮಂತಿಕೆ ಇರೋರನ್ನ ಮದುವೆ ಆಗಲ್ಲ ಅಂತ ಹೇಳ್ತಾಳೆ. ನೋಡೋಣ ಬಿಡು, ಒಂದು 2 days ವೇಟ್ ಮಾಡೋಕ್ಕೇನು. ಹಾಗೇನೆ ಲಂಚ್ಗೆ ಜೆಸ್ಸಿ ಅಂತ ಬರ್ತಾ ಇದ್ದಾರೆ. ಕುಕ್ ಹೇಳ್ಬಿಟ್ಟು ಎಲ್ಲ ವೆರೈಟೀಸ್ ಮಾಡಿಸ್ಬಿಡು. ಮನೇಲಿ ಏನು ಕುಕ್ ಮಾಡಿಸೋದು? ಅಷ್ಟು ಚೆನ್ನಾಗಿರಲ್ಲ. ಇದು ರೆಸ್ಟೋರೆಂಟಲ್ಲಿ ತರಿಸ್ಬಿಡ್ಲಾ? ಓಕೆ, ಹಾಗೆ ಮಾಡು. ನೋಡು, ಜೆಸ್ಸಿ ಅಂತ ತುಂಬ ಬಿಲ್ಡಪ್ ತೊಗೊಳ್ತಾಳೆ. ಅವಳ ಮುಂದೆ ನಾನು ಓವರ್ ಬಿಲ್ಡಪ್ ಕೊಡಬೇಕು. ಸರಿನಾ? ಚೆನ್ನಾಗಿರೋದು, ಒಳ್ಳೆ ವೆರೈಟಿ ಆಗಿರೋದು ಎಲ್ಲ ತರಿಸ್ಬಿಡು, ಓಕೆನಾ? ಓಕೆ ಮಮ್ಮಿ. ಪುಟಿ, ಅದೇನು ಮಾತಾಡಬೇಕು ಅಂದಲ್ಲ, ಅದೇನು ಮಾತಾಡವ ಅಕ್ಕ? ಮತ್ತೆ ಏನು ಗೊತ್ತಾ? ಏನವ?
ಅಕ್ಕ ಮತ್ತೆ ಬಾವ ಹೋಯ್ತಿತ್ತಲ್ಲ ಆಗ ನನಗೆ ಒಂದು ಪತ್ರ ಕೊಡ್ತು ಕನಕ ನೀನು ಕೊಡು ಅಂದ್ಬಿಟ್ಟು ಪುತ್ರವ ಎಂತೆ ಪತ್ರವ ಏನೋ ಗೊತ್ತಿಲ್ಲ ಕನಕ ಪತ್ರ ಕೊಟ್ಬಿಟ್ಟು ಇದು ಗೌರಿ ಕೊಡು ಅಂತ ಅಂತು ಎಂತೆ ಪತ್ರ ಇರ್ಬೋದು ನೀನು ಓದ್ದ ಓದ್ನಿಲ್ಲ ಕಣಪ್ಪ ಬೇರೆ ಪತ್ರ ಎಲ್ಲ ನನ್ನ ಹತ್ರ ಓದ್ಬೇಡ್ದು ಅಂತ ನಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ಟವ್ರೆ ಅಯ್ಯೋ ಒಳ್ಳೆ ಪುಟ್ಟಿ ನೀನು ಎಂತೆ ಪತ್ರ ಇರ್ಬೋದು ಅಯ್ಯೋ ಅಕ್ಕ ಯಾಕಕ್ಕ ನೀನು ಪಿಕ್ಚರ್ಗಳು ನೋಡಿಲ್ವಾ ಪಿಕ್ಚರ ಆ ಪಿಕ್ಚರಲ್ಲಿ ಹೀರೋಯಿನ್ಗೆ ಹೀರೋ ಪತ್ರ ಬರೀಕ್ವಲ್ಲ ಲೆಟ್ರ ಓ ಕಳ್ಳಿ ಎಲ್ಲ ಗೊತ್ತು ನಿನ್ಗೆ ಓಹೋ ನೋಡಕ್ಕೆ ಚಿಕ್ಕ ಹುಡುಗಿಯಾಗಿರೋ ಹೆಂಗ್ ಮಾತಾಡ್ತಾಳ ನೋಡು ಪಿಕ್ಚರ್ ಅಲ್ಲಿ ನೋಡಿಲ್ವಕ್ಕ ಬಾವ ನಿನ್ಗೆ ಲವ್ ಲೆಟರ್ ಕೊಟ್ಟಿರೋದು ಹೋಗ್ಬಿಟ್ಟಿ ಏನೇನೇ ಹೇಳ್ಬೇಡ ಅವ್ರಿಗೆ ನನ್ ಕಂಡ್ರೆ ಇಷ್ಟ ಇದ್ದದೋ ಇಲ್ವೋ ಅಯ್ಯೋ ದಡ್ಡಿ ಅಕ್ಕ ನೀನು ಇಷ್ಟ ಇಲ್ಲ ಅಂದಿದ್ರೆ ಲವ್ ಲೆಟರ್ ಕೊಟ್ಟಿತಾ ಇಷ್ಟ ಆಗಿರತ್ತೆ ಅಕ್ಕ ಲವ್ ಲೆಟರ್ ಕೊಟ್ಟಿರೋದು ಪುಟಿ ಏನಂತು ಬಾವ ಅಷ್ಟೇ ಈ ಲೆಟರ್ ತಕೊಂಡಾಗ ಯಾರಿಗೂ ಕಂತಂಗೆ ಗೌರಿ ಕೊಡು ಅಂತು ಹಂಗಂದ್ರೆ ನಿನ್ಮೇಲೆ ಲವ್ ಜಾಸ್ತಿ ಆಗ್ಬಿಟ್ಟದೆ ತಾನೆ ಅದು ಲವ್ ಲೆಟ್ರೇ ಕಣಕ ಹಂಗ ಪುಟಿ ಅಯ್ಯೋ ಎಲ್ಲಾದ್ರು ಪತ್ರ ಕೊಡು ಬೇಜಾರ್ ಮಾಡ್ಕೋಬೇಡ ಮತ್ತೆ ರಾಮಪ್ಪ ಕೋಳಿ ಸೀತಿತ್ತಲ್ಲ ಆಗ ಪತ್ರ ಬೆಂಕಿ ಒಳಗೆ ಆರೋಗ್ಬಿಡ್ತು ಅಯ್ಯೋ ಪುಟ್ಟಿಗೆ ಆ ಪುಟ್ಟಿಗೆ ಮಾಡ್ದೆ ನೀನು ಅದ್ರಲ್ಲಿ ಏನ್ ಬರ್ದಿದ್ರೋ ಏನೋ ಅಯ್ಯೋ ಇನ್ನೇನ್ ಬರ್ದಿರ್ತಾರೆ ಐ ಲವ್ ಯು ಅಂತ ಬರ್ದಿರ್ತಾರೆ ಎಲ್ಲ ಗೊತ್ತು ನಿನ್ಗೆ ಹೋಗ್ಬಿಟ್ಟು ನಾನು ಮಾತಾಡ್ಸ್ಬೇಡ ಆ ಲೆಟರ್ ನನ್ ಕೈ ಕೊಡ್ಬೇಕಾಗಿತ್ತ ನೀನು ಅಕ್ಕ ನೀನು ಕೊಡಕ್ಕೆ ಅಂತಾನೆ ಬತ್ತಿದೆ ಬಾವ ಹೇಳ್ತು ಯಾರಿಗೂ ಕಾಂತ ಕೊಡು ಅಂತಲ್ಲ ಅದಕ್ಕೆ ನಾನು ನೀನು ಕೊಡಕ್ಕೆ ಅಂತ ಬಂದ ಅಷ್ಟಕ್ಕೆ ಬುಂಡಜ್ಜಿ ಪೇಪರಲ್ಲಿ ಹಿಡ್ಕೊ ಬಂತಾಳೆ ಮನೆ ಮಕ್ಕಳಲ್ಲಿ ಹರಗ್ತಾಳೆ ಅಂದ್ಬಿಟ್ಟು ಬೆಂಕಿ ಒಳಗೆ ಹಾಕು ಅಂತು ನಾನು ಹಂಗೂ ಹಾಕಿತ್ತಿಲ್ಲ ಗಾಳಿಗೆ ಹೋಗಿ ಬೆಂಕಿ ಮೇಲೆ ಬಿದ್ದೋಗ್ಬಿಡ್ತು ಹಂಗಾಯ್ತಾ ಅಯ್ಯೋ ಅದ್ರೊಳಗೆ ಏನಿತ್ತು ಏನೋ ಏನಂತ ಬರ್ದಿದ್ರು ಏನೋ ಅಯ್ಯೋ ಅಕ್ಕ ಅದ್ರ ಬಗ್ಗೆ ತಲೆಗೆಡ್ಸ್ಕೊಬೇಡ ಬಾವನ್ಗೆ ನಿನ್ ಕಂಡ್ರೆ ಬಹಳ ಇಷ್ಟ ಕಣಕ ಹೆಂಗ್ ಹೇಳ್ತೀಯ ಪುಟ್ಟಿ ನೀನು ನಮ್ಮ ಮನೆಗೆ ಹೋದಾಗ ನಿನ್ ಕುಟ್ ಮಾತಾಡ್ಬೇಕು ಅಂತ ಬಂದಿತ್ತಿಲ್ವಾ ಇಷ್ಟ ಇಲ್ಲ ಅಂದಂಗೆಲ್ಲ ಬರ್ತಾರ ನಿನ್ಗೆ ಅಷ್ಟು ಗೊತ್ತಾಗಕ್ಕಿಲ್ಲ ದಡ್ಡಿ ಅಕ್ಕ ನೀನು ವಯಸ್ಸಾಗೈತೆ ಅಷ್ಟೇ ಬುದ್ಧಿನೇ ಇಲ್ಲ ನಿನ್ಗೆ ಕಂಡ್ರೆ ಬಾವನ್ಗೆ ಬಹಳ ಇಷ್ಟ ಕಣಕ ಹಂಗಂದಿಯ ಪುಟ್ಟಿ ಕಣಕ ನನ್ ಮಾತ್ಮೇಲೆ ನಂಬು ನೀನು ಸರಿ ಬಿಡು ಅಕ್ಕ ಬಾವ ನೋಡಕ್ಕೆ ಚೆನ್ನಾಗವ್ರೆ ಅಲ್ವಾ ತುಂಬಾ ಚೆನ್ನಾಗವ್ರೆ ನಿಜಕ್ಕೂ ಅದೃಷ್ಟವಂತೆ ಕಣಕ ಅಂತ ದೊಡ್ಡ ಶ್ರೀಮಂತ ನಿನ್ ಗಂಡನಾಗ ಸಿಗ್ತದೆ ಸುಮ್ನೆ ಒಪ್ಕೊಂಡ್ ಮದ್ವೆ ಆಗು ನಾನೇನು ಒಪ್ಕೋತೀನಿ ನಿಮ್ ಬಾವ ಒಪ್ಕೊಂಡದ ಇಲ್ವೋ ಅಂತ ಯಾಕೆ ಒಪ್ಕೊಳಕಿಲ್ಲ ನೀನು ಸೂಪರ್ ಆಗಿ ಇದ್ದೀನಿ ನೋಡಕ್ಕೆ ಬಾವ ಒಪ್ಕೊಂಡೆ ಒಪ್ಕೋತದೆ ಇಷ್ಟ ಆಗಿರೋದಕ್ಕೆ ತಾನೆ ಲವ್ ಲೆಟರ್ ಕೊಟ್ಟಿರೋದು ಹಂಗಂದಿಯಾ ಕಣಕ ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಭಿಯಾನವರು ಅದೇನೋ ಲೆಟ್ರ್ ಕೊಟ್ರಂತೆ ಪುಟ್ಟಿ ಕೈಲಿ ಅವಳು ನಾನು ಕೊಡಕ್ಕೆ ತರಬೇಕಾದ್ರೆ ಬೆಂಕಿ ಒಳಗೆ ಬಿದ್ದೋಯ್ತು ಅಂತವಳೆ ನನಗೆ ಬೇರೆ ಆತಂಕನೂ ಆಯ್ತದೆ ಖುಷಿನೂ ಆಯ್ತದೆ ಅವರು ನನಗೆ ಲೆಟ್ರ್ ಬರ್ದವ್ರಲ್ಲ ಅನ್ನೋದೇ ಖುಷಿ ಆ ಲೆಟ್ರಲ್ಲಿ ಏನಿದ್ದೋ ಏನೋ ಅಂತ ಆತಂಕ ಪುಟ್ಟಿ ನೋಡಿದ್ರೆ ಅದು ಲವ್ ಲೆಟ್ರ್ ಬರ್ದವ್ರು ನಿನಗೆ ಅಂತ ಅಂತವಳೆ ಲೆಟ್ರಲ್ಲಿ ಏನಿತ್ತೋ ಏನೋ ನನಗೆ ಅದೇ ಒಂದು ಆತಂಕ ಆಗೋಗದೆ ನನ್ನ ಇಷ್ಟಪಟ್ಟಿದ್ದಾರೋ ಇಲ್ವೋ ನನಗೆ ಲೆಟ್ರ್ ಕೊಡೋಂಥದ್ದು ಏನು ಇತ್ತಿಲ್ಲ ಅವ್ರಿಗೇನಾದ್ರು ಇಷ್ಟ ಇಲ್ಲ ಅಂದಿದ್ರೆ ಮನೆಯವ್ರ ಮುಂದ್ಗಡೆ ಹೇಳೋರು ಅಲ್ವಾ ನಿಮ್ಮ ಹುಡುಗಿ ಕಡೆ ನಂಗೆ ಇಷ್ಟ ಇಲ್ಲ ಅಂತ ಅವ್ರು ಅಷ್ಟೊಂದು ಓದಿ ಅಷ್ಟೆಲ್ಲ ಕೆಲಸ ಮಾಡೋರು ಏನು ಎದುರ್ಕೊತಿದ್ರು ನಮಗೆ ಇಷ್ಟ ಇಲ್ಲ ಅಂದಿದ್ರೆ ಹೇಳೋರು ಎಲ್ಲೋ ನನ್ನ ಕಂಡ್ರೆ ಇಷ್ಟನೇ ಆಗಿರ್ಬೇಕು ಅವ್ರಿಗೆ ಹಂಗೆ ಆ ಲೆಟ್ರಲ್ಲಿ ಏನೋ ನನಗೆ ಹೇಳ್ಬೇಕು ಅಂದ್ಬಿಟ್ಟು ಲೆಟ್ರ್ ಕೊಟ್ಟಿದ್ರು ಅನಿಸ್ತದೆ ಅಂತ ಚಾನ್ಸ್ ಮಿಸ್ ಆಯಿತು ಅದರಲ್ಲಿ ಏನು ಬರ್ದಿದ್ರೋ ಏನೋ ನೋಡಬೇಕಾಗಿತ್ತು ಏನು ಮಾಡಿರಿ ಅದನ್ನ ಪಿಂಕಿ ನೋಡಿದ್ರೆ ಬೆಂಕಿ ಒಳಗೆ ಹಾಕ್ಬಿಟ್ಟೆ ಅಂತಾಳೆ ಏನಾದರೂ ಇರಲಿ ಅದು ಒಳ್ಳೆದಾಗೆ ಇರ್ತದೆ ಅನ್ಕೋತೀನಿ ಸರಿ ಮತ್ತೆ ಬರೋಣ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರೆ ಮತ್ತೆ ನಮಸ್ಕಾರ.